ಓಂ ಶಾಂತಿ. ಡೇಟ್ ಆಗಿದೆ 22/6/1971. ಅವೇಕ್ ಬಾಬ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ತೀವ್ರ ಪುರುಷಾರ್ಥಿ ಕಿ ನಿಶಾನಿಯ. ತೀವ್ರ ಪುರುಷಾರ್ಥ ಯಾರು ಮಾಡ್ತಾರೋ ಅವರ ನಿಶಾನೆಗಳು ಏನಿರ್ತವೆ, ಸಂಕೇತಗಳು ಏನಿರ್ತವೆ. ಶುದ್ಧ ಸಂಕಲ್ಪ ಸ್ವರೂಪ ಸ್ಥಿತಿ ಕಾ ಅನುಭವ ಕರ್ತೆ ಹೋ. ಎಲ್ಲ ಎದ್ರ ಮೇಲೆ ಆಟ ಇದೆ, ಸಂಕಲ್ಪಗಳ ಆಟ ಇದು. ನಮಗೆಂಥ ಜಗತ್ತು ಬೇಕೋ ಅಂಥ ಸಂಕಲ್ಪಗಳನ್ನು ಸೃಷ್ಟಿ ಮಾಡ್ಕೋಬೇಕು ನಾವು. ಹೊರಗಡೆ ಸತ್ಯುಗ ನಿರ್ಮಾಣ ಮಾಡೋಕ್ಕಿಂತ ಮುಂಚೆ ನನ್ನೊಳಗಡೆ ನಾನು ಸತ್ಯುಗ ನಿರ್ಮಾಣ ಮಾಡ್ಕೋಬೇಕು. ಆ ಸತ್ಯುಗ ನಿರ್ಮಾಣ ಮಾಡ್ಕೊಳ್ಬೇಕು ಅಂತಂದ್ರೆ ಏನಂತಾರೆ ಬಾಬಾ? ಶುದ್ಧ ಸಂಕಲ್ಪ ಸ್ವರೂಪ. ಅದರ ಅನುಭವ ಇದೇನು ಅಂತ ಕೇಳ್ತಾರೆ ಬಾಬಾ. जबकि अनेक संकल्पों की समाप्ति होकर एक शुद्ध संकल्प रह जाता है, इस स्थिति का अनुभव कर रही हो. ಬಾಬಾ ಕೇಳ್ತಾರೆ, ಅನೇಕ ಸಂಕಲ್ಪಗಳನ್ನು ಮಾಡಿಬಿಟ್ಟಿದ್ದೀವಲ್ಲ ಈಗ ನಾವು. ಒಂದು ಸೆಕೆಂಡಿಗೆ ಅದೆಷ್ಟು ಸಂಕಲ್ಪ ಮಾಡ್ತೀವೋ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಎಲ್ಲ ಸಂಕಲ್ಪಗಳನ್ನು ಸಮಾಪ್ತಿ. ಎಲ್ಲ ಸಂಕಲ್ಪಗಳಂತಂದರೆ ವಿಕಲ್ಪಗಳಿರ್ತವೆ. ವಿಕಲ್ಪಗಳಂದರೆ ಕೆಟ್ಟ ವಿಚಾರಗಳು, ವಿಕಾರಿ ವಿಚಾರಗಳು, ವ್ಯರ್ಥ ವಿಚಾರಗಳು, ಸಾಧಾರಣ ವಿಚಾರಗಳು, ಇವೆಲ್ಲಗಳನ್ನು ಏನು ಮಾಡಬೇಕಾಗ್ತದೆ? ಸಮಾಪ್ತಿ ಮಾಡಿ ಕೇವಲ ಶುದ್ಧ ಸಂಕಲ್ಪಗಳು ಇದಾವೇನು, ಈ ಸ್ಥಿತಿಯ ಅನುಭವ ಮಾಡಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಈ स्थिति को ही शक्तिशाली सर्व कर्म बंधनों से न्यारी और प्यारी स्थिति कहा जाता है. ಬಾಬಾ ಹೇಳ್ತಾರೆ, ಈ ಸ್ಥಿತಿಯ ಅನುಭವಕ್ಕೆ ಏನು ಹೇಳ್ತಾರೆ? ಶಕ್ತಿಶಾಲಿ ಸ್ಥಿತಿ. ಯಾವ ಸ್ಥಿತಿ? ಶುದ್ಧ ಸಂಕಲ್ಪಗಳ ಸ್ಥಿತಿಗೆ ಏನು ಹೇಳ್ತಾರೆ? ಶಕ್ತಿಶಾಲಿ ಸ್ಥಿತಿ. ಸರ್ವ ಕರ್ಮ ಬಂಧನೌ ಸೆ ಭಿನ್ನ. ಎಷ್ಟೆಷ್ಟು ಶುದ್ಧ ಸಂಕಲ್ಪಗಳನ್ನು ಮಾಡ್ತಾ ಹೋಗ್ತೀವಿ, ಶಕ್ತಿಶಾಲಿ ಆಗ್ತೀವಿ, ಅದರಿಂದ ಕರ್ಮಬಂಧನಗಳಿಂದ ಭಿನ್ನ ಆಗ್ತೀವಿ ಮತ್ತು ಎಲ್ಲರಿಗೂ ಪ್ಯಾರ ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ. ऐसी नारी और प्यारी स्थिति में स्थित होकर फिर कर्म करने के लिए नीचे आते हैं. ಬಾಬಾ ಹೇಳ್ತಾರೆ, ಈ ಥರ ನ್ಯಾರ ಮತ್ತು ಪ್ಯಾರ ಸ್ಥಿತಿನಲ್ಲಿ ಸ್ಥಿತ ಆಗಿ ಕೆಳಗಡೆ ಬಂದು, ಕೆಳಗಡೆ ಎದಕ್ಕೆ ಬರ್ತೀವಿ ನಾವು? ಕರ್ಮಗಳನ್ನು ಮಾಡೋಕ್ಕೆ ಬರ್ತೀವಲ್ಲ, ಹಂಗೆ ಬರಬೇಕು ಅಂತಾರೆ ಬಾಬಾ. ಕರ್ಮ ಮಾಡೋಕ್ಕಿಂತ ಮುಂಚೆ ನಮ್ಮ ಸ್ಥಿತಿ ಏನಿರ್ಬೇಕಂತ ಹೇಳ್ತಾರೆ ಬಾಬಾ? ನ್ಯಾರ ಮತ್ತು ಪ್ಯಾರ. ಆ ಕರ್ಮದಲ್ಲಿ ಸಿಕ್ಕಾಕೊಳ್ಳೋಂಗಿಲ್ಲ ಅಂತಾರೆ ಬಾಬಾ. ನಾ ಮಾಡಬೇಕು, ನಾನೇ ಮಾಡ್ತೀನಿ, ನಾನೇ ಮಾಡಬೇಕಲ್ಲ, ಇದೆಲ್ಲ ಏನಿದು? ಬಂಧನ. ಅದರಿಂದ ಏನಾಗಂತಾರೆ ಬಾಬಾ? ಭಿನ್ನ ಆಗಬೇಕು. ಕಂಪ್ಲೀಟಾಗಿ ಎಲ್ಲದರಿಂದ ಭಿನ್ನ ಆಗಿ ಕರ್ಮ ಮಾಡಿದರೆ ಅದಕ್ಕೆ ಏನಂತ ಹೇಳ್ತಾರೆ? ಕರ್ಮ ಯೋಗಿ. ಲೇಕಿನ್ ಬಾಬಾ ಹೇಳ್ತಾರೆ, ಜೈಸೆ ಕೋಯಿ ಕಾ ನಿವಾಸ್ ಸ್ಥಾನ್ ಊಂಚಾ ಹೋತಾ ಹೈ. ಬಾಬಾ ಹೇಳ್ತಾರೆ, ಯಾವುದೇ ಒಂದು ನಿವಾಸ ಸ್ಥಾನ ಶ್ರೇಷ್ಠ ಆಗಿರ್ತದೋ, ಮೇಲಿರ್ತದೋ, ಲೇಕಿನ್ ಕೋಯಿ ಕಾರ್ಯಕ್ಕೆ ಲಿಯೇ ನೀಚೆ ಉತರ್ತೆ ಹೈ. ಏನೋ ಕಾರ್ಯ ಮಾಡಬೇಕು ಅಂದರೆ ನಾವೇನು ಮಾಡಬೇಕಾಗ್ತದೆ? ಕೆಳಗಿಳಿಬೇಕಾಗ್ತದೆ. तो नीचे उतरते हुए भी अपना निजी स्थान नहीं भूलते हैं. ಕೆಳಗಡೆ ಬಂದ ಮೇಲೆ ನಮ್ಮ ಸ್ಥಾನವನ್ನು ಮರಿತೀವೇನು? ನಾವು ಏನೋ ಮ್ಯಾಲಿನ ಇದ್ರೊಳಗಿರ್ತೀವಿ ಅಂತ ತಿಳ್ಕೊಳ್ರಿ. ಮ್ಯಾಲಿನ ಮನೆಯೊಳಗೆ ನಮ್ಮ ಕೆಲಸ ಎಲ್ಲೈತಿ? ಕೆಳಗಡೆ ಬಂದು ಮಾಡೋದಿರ್ತದೆ. ಕೆಳಗಡೆ ಬಂದು ಕೆಲಸ ಮಾಡೋ ಮುಂದೆ ನಮ್ಮ ಮನೆ ಮೇಲೆ ಅದ ಅಂತ ಏನಾರು ಮರಿತೀವೇನು? ನಮ್ಮ ಮನೆ ಮ್ಯಾಲದ ರೀ ಅಂತ ಹೇಳ್ತೀವಲ್ಲ. ಹಾಗೆ ಇಲ್ಲಿ ಎದಕ್ಕೆ ಬಂದಿದ್ದೀವಿ ನಾವು? ಪೃಥ್ವಿ ಮೇಲೆ ಕರ್ಮ ಮಾಡೋಕ್ಕೆ ಬಂದಿದ್ದೀವಿ. ಈ ಕರ್ಮ ಮಾಡುವಾಗ ನಮ್ಮ ಮನೆ ಯಾವುದು? ಶಾಂತಿಧಾಮ, ಪರಮಧಾಮ, ಶ್ರೇಷ್ಠಧಾಮ. ಅದನ್ನು ಮರಿತೀರೇನು? ಮರಿಬಾರ್ದು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ऐसे ही अपनी ऊंची स्थिति अर्थात असली स्थान को क्यों भूल जाते हो. ಕರ್ಮ ಮಾಡುವಾಗ ನಿಮ್ಮ ನಿಜವಾದ ಮನೆಯನ್ನು ಯಾಕೆ ಮರಿತೀರಾ? ऐसे ही समझकर
ऐसे ही समझकर चलो कि अभी अभी अल्पकाल के लिए नीचे उतरे हैं कार्य करने अर्थ. ಹಿಂಗೆ ಏನಂತಾರೆ ಬಾಬಾ, ಈ ಥರ ತಿಳ್ಕೊಂಡು, ಯಾವ ಥರ ತಿಳ್ಕೊಂಡು, ಅಭಿ ಅಭಿ ಈಗೀಗ ಅಲ್ಪಕಾಲ ಕೇಲಿಯೇ ಸ್ವಲ್ಪ ಸಮಯದವರೆಗೆ ನಾನೇನಾಗಿದ್ದೀನಿ, ಕೆಳಗಡೆ ಬಂದಿದ್ದೀನಿ. ಎದಕ್ಕಾಗಿ? ಕಾರ್ಯವನ್ನು ಮಾಡೋ ಸಲುವಾಗಿ. ಲೇಕಿನ್ ಸದಾಕಾಲ್ ಕಿ ಒರಿಜಿನಲ್ ಸ್ಥಿತಿ ವಹಿ ಹೇ. ಆದರೆ ಯಾವಾಗಲೂ ಒರಿಜಿನಲ್ ಸ್ಥಿತಿ ಯಾವುದು? ನಾನು ಪರಮಧಾಮ ನಿವಾಸಿ. फिर कितना भी कार्य करेंगे लेकिन कर्मयोगी के समान कर्म करते हुए भी अपनी निजी स्थिति और स्थान को भूलेंगे नहीं. ಈ ಥರ ನೀವು ಸ್ಥಿತಿನಲ್ಲಿ ಸ್ಥಿತ ಆಗಿ ಯಾವುದೇ ಕಾರ್ಯವನ್ನು, ಎಷ್ಟೇ ಕಾರ್ಯವನ್ನು ಮಾಡಿದರೆ ನೀವೇನಾಗ್ಬಿಡ್ತೀರಾ? ಕರ್ಮಯೋಗಿ ಸಮಾನ ಕರ್ಮ ಮಾಡ್ತಾ ನಿಜ ಸ್ಥಿತಿ ಸ್ಥಾನವನ್ನು ಮರೆಯೋದಿಲ್ಲ. ನಿಜ ಸ್ಥಿತಿ ಅಂದರೆ ನಮ್ಮದೇ ನಿಜ ಸ್ಥಿತಿ ಆತ್ಮ, ನಾನು ಶಾಂತ ಸ್ವರೂಪ. ನಿಜವಾದ ಮನೆ, ನಿಜವಾದ ಸ್ಥಾನ ಶಾಂತಿ ಧಾಮ್. ಇವೆರಡೂ ಮರಂಗಿಲ್ಲ ಅಂತಾರೆ ಬಾಬಾ. ಯಹ ಸ್ಮೃತಿ ಹಿ ಸಮರ್ಥಿ ದಿಲಾತಿ ಹೇ. ಈ ಸ್ಮೃತಿ ಯಾವ ಸ್ಮೃತಿ? ನಾನಾತ್ಮ, ಶಾಂತ ಸ್ವರೂಪ, ನನ್ನ ಮನೆ ಶಾಂತಿ ಧಾಮ, ಇದು ನನಗೆ ಶಕ್ತಿ ಕೊಡ್ತದೆ ಅಂತ ಹೇಳ್ತಾರೆ ಬಾಬಾ. ಸ್ಮೃತಿ ಕಮ್ ಹೇ ತೋ ಸಮರ್ಥಿ ಭಿ ಕಮ್ ಹೇ. ನಮಗಿದು ನೆನಪಿಲ್ಲ ಅಂದರೆ ಯಾವ್ದು ನೆನಪು? ನಾನಾತ್ಮ, ಶಾಂತ ಸ್ವರೂಪ, ನನ್ನ ಮನೆ ಶಾಂತಿ ಧಾಮ. ಇದು ಸ್ಮೃತಿ ಇಲ್ಲ ಅಂದರೆ ನನ್ನಲ್ಲಿ ಸಮರ್ಥತೆಯೂ ಕೂಡ, ಶಕ್ತಿನೂ ಕೂಡ ಏನಿರ್ತದೆ? ಕಡಿಮೆ ಇರ್ತದೆ. ಸಮರ್ಥಿ ಅರ್ಥಾತ್ ಹೇಳ್ತಾರೆ ಬಾಬಾ, ಶಕ್ತಿಯ. ಸಮರ್ಥದ ಅರ್ಥ ಏನು? ನನ್ನಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಗಳು. मास्टर सर्वशक्तिमान का जन्मसिद्ध अधिकार कौन सा है? ಮಾಸ್ಟರ್ ಸರ್ವಶಕ್ತಿವಂತನ ಜನ್ಮಸಿದ್ಧ ಅಧಿಕಾರ ಅದೇನು ಅಂತ ಕೇಳ್ತಾರೆ ಬಾಬಾ. ಸರ್ವಶಕ್ತಿಯಾ ಹಿ ಮಾಸ್ಟರ್ ಸರ್ವಶಕ್ತಿಮಾನ್ ಕಾ ಜನ್ಮಸಿದ್ಧ ಅಧಿಕಾರ ಹೇ. ಸರ್ವಶಕ್ತಿಯಾ ಹಿ ಅಂದರೆ ಸರ್ವಶಕ್ತಿಗಳೇ ಮಾಸ್ಟರ್ ಸರ್ವಶಕ್ತಿಮಾನನ ಜನ್ಮಸಿದ್ಧ ಅಧಿಕಾರ. ಸರ್ವಶಕ್ತಿಮಾನ್ ಅಂದ್ರೇನು? ಎಲ್ಲ ಶಕ್ತಿಗಳು ನನ್ನಲ್ಲಿರುವುದು, ಅದಕ್ಕೆ ಸರ್ವಶಕ್ತಿಮಾನ್. तो यह स्मृति की स्टेज जन्मसिद्ध अधिकार के रूप में सदैव रहनी चाहिए. ಈ ಸ್ಮೃತಿಯ ಸ್ಥಿತಿ ಯಾವ ಸ್ಮೃತಿಯ ಸ್ಥಿತಿ? ಮಾಸ್ಟರ್ ಸರ್ವಶಕ್ತಿಮಾನ್ ಅನ್ನೋದು ಹೆಂಗೆ ಅನುಭವ ಇರಬೇಕು? ಅದು ನಂದೇ. ಈಗ ಒಬ್ಬ ತಂದೆಯ ಮಗ ಅಂತಂದಾಗ, ತಂದೆ ಆಸ್ತಿ ಅಂತಂದಾಗ ಏನಿರ್ತದೆ? ನಮಗೆ ಅಧಿಕಾರ ಇರ್ತದಲ್ಲ ಅದ್ರ ಮೇಲೆ, ನಂದದು ಅಂತೇಳಿ. ಹಾಗೆ ಇಲ್ಲಿನೂ ಕೂಡ ಎಲ್ಲ ಶಕ್ತಿಗಳಿಗೆ ಅಧಿಕಾರಿ ಯಾರು? ನಾನೇ. ಆ ಎಲ್ಲ ನಮ್ಮ ಅಪ್ಪನ ಎಲ್ಲ ಶಕ್ತಿಗಳು ಯಾರು? ಅವು ಯಾರಿಗಾಗ್ತಾವೆ? ನನಗೆ ಆಗ್ತಾವ, ನಂದೇ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಐಸೆ ಅನುಭವ ಕರ್ತೆ ಹೋ, ಈ ಥರ ಅನುಭವ ಮಾಡ್ತೀರೇನು? ಯಾವಾಗಲೂ ಜನ್ಮಸಿದ್ಧ ಅಧಿಕಾರ ಸಾಥಿ ಹೇ. ಜನ್ಮಸಿದ್ಧ ಅಧಿಕಾರ ಯಾವಾಗಲೂ ನನ್ನ ಜೊತೆಗಿದೆ ಏನು ಹಂಗಂದರೆ ಎಲ್ಲ ಗುಣಗಳು ನನ್ನ ಜೊತೆಗೆ ಇದಾವು ಅಂತ ಅನುಭವ ಮಾಡ್ತೀರೇನು? ಅಪನೇಕೋ ಸಪೂತ್ ಸಮಜ್ತೆ ಹೋ. ತನ್ನನ್ನು ತಾನು, ನಮ್ಮನ್ನು ನಾವು ಪರಮಾತ್ಮನ ನಿಜವಾದ ಮಗು ಹೌದು ಅಂತ ಅಂದ್ಕೊಂಡ್ರೇನು? ಬಾಬಾ ಹೇಳ್ತಾರೆ, जो भी बैठे हैं सभी अपने को सपूत समझते हो. ಖಾಸ ಮಕ್ಕಳು, ಸಪೂತ್ ಅಂದ್ರೆ ಏನು? ಖಾಸ ಮಕ್ಕಳು ಅಂದರೆ ಯಾರಿಗಂತಾರೆ? ಬಾಬಾ ಏನು ಹೇಳ್ತಾರೋ, ಬಾಬಾ ಹೇಳ್ದಂಗೆ ಕೇಳೋದಕ್ಕೇನಂತಾರೆ? ಸಪೂತ್ ಮಕ್ಕಳು ಅಂತ ಹೇಳ್ತಾರೆ ಬಾಬಾ. ಕೊಯ್ನೆ ಕಹ ಸಪೂತ್ ಹೇ, ಕೊಯ್ನೆ ಕಹ ಬಂದ್ ರಹೇ ಹೇ. ಕೆಲವರು ಹೌದು ನಾವು ಯಾವಾಗಲೂ ಸಪೂತ್ ಮಕ್ಕಳೇ ಇದ್ದೀವಿ, ಇನ್ನು ಕೆಲವರು ಇನ್ನು ಆಗ್ತಿದ್ದೀವಿ ಅಂತ ಹೇಳ್ತಾರೆ. ಸಪೂತ್ ಬಂದ್ ರಹೇ ಹೋ ಯಾ ಸಬೂತ್ ಬಂದ್ ರಹೇ ಹೋ. ಬಾಬಾ ಕೇಳ್ತಾರೆ, ಸಪೂತ್ ಆಗ್ತಾ ಇದ್ದೀರೋ ಅಥವಾ ಸಬೂತ್ ಆಗ್ತಾ ಇದ್ದೀರೋ? ಸಬೂತ್ ಅಂದರೆ ಏನು? ಸಿದ್ಧ ಮಾಡಿ ತೋರಿಸೋದು, ಅದಕ್ಕೆ ಸಬೂತ್ ಅಂತ ಹೇಳ್ತಾರೆ. ಅಗರ್ ಸಪೂತ್ ನಹಿ ತೋ ಯಾದ್ ಕಿ ಯಾತ್ರಾ ಭೀ ನಹಿ ಟಹರ್ತಿ ಹೋಗಿ. ನಾವು ಬಾಬಾಗೆ ಸಪೂತ್ ಮಕ್ಕಳು ಆಗಲಿಲ್ಲ ಅಂದರೆ ನೆನಪಿರೋದಿಲ್ಲ ಅಂತಾರೆ ಬಾಬಾ. ಬಾಬಾ ನೆನಪು ಅಷ್ಟು ಇರೋದಿಲ್ಲ, ನಿಲ್ಲೋದಿಲ್ಲ.
अंत तक अगर सपूत बनने का ही पुरुषार्थ करेंगे तो सबूत कब दिखाएंगे. ಕೊನೆಯವರೆಗೂ ನಾವು ಬಾಬಾಂದು ಸಪೂತ್ ಮಕ್ಕಳ ಮಾಡುವ ಪುರುಷಾರ್ಥದಲ್ಲೇ ತೊಡಗಿದರೆ ಪ್ರೂಫ್ ಯಾವಾಗ ತೋರಿಸೋರು, ಸಬೂತ್ ಯಾವಾಗ ತೋರಿಸೋರು ನೀವು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, 2-4 ವರ್ಷ ಮೇ ಸಪೂತ್ ಬನೋಗೆ. ಸಪೂತ್ ಆಗಬೇಕಾದ್ರೆ 2, 3, 4 ವರ್ಷ ಬೇಕೇನಂತ ಕೇಳ್ತಾರೆ. ಆಯಿತು, ಅಷ್ಟರೊಳಗರೆ ಆಗ್ತೀರಾ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸಪೂತ್ ಹೋ ಹಿ, ಆಗೋದೇನು, ಇರೋದೇ ಸಪೂತ್ ಇದ್ದೀರಿ ಅಂತಾರೆ ಬಾಬಾ. ನೀವು ನನ್ನ ಖಾಸ ಮಕ್ಕಳೇ ಇದ್ದೀರಿ, ಇನ್ನು ಆಗೋದೇನು. ಅಗರ್ ಸಪೂತ್ ನಹಿ ಹೋತೆ ತೋ ಅಪ್ನೆ ಕೋ ಸರೆಂಡರ್ ಸಮಜ್ತೆ. ಖಾಸ ಮಕ್ಕಳು ಅಲ್ಲ ಅಂತಂದರೆ ನೀವಿಲ್ಲಿ ಸರೆಂಡರ್ ಆಗ್ತಿದ್ರೇನು ಅಂತ ಕೇಳ್ತಾರೆ ಬಾಬಾ. ಸರೆಂಡರ್ ಹುಯೇ ಹೋ, ವಾ ಸರೆಂಡರ್ ಭಿ ಅಭಿ ಹೋನಾ ಹೇ. ಸರೆಂಡ್ರಾಗಿ ಸೆಂಟ್ರೊಳಗಿದ್ದು ಬರೀ ವೈಟ್ ಸಾರಿ ಹಾಕ್ಕೊಂಡು ಹಂಗಿದ್ದೀರೋ ಆ ಸರೆಂಡರ್ ಬೇರೆ. ಇಲ್ಲಿಂದ ಕಂಪ್ಲೀಟ್ ಸರೆಂಡರ್ ಆಗಬೇಕಲ್ಲ, ಅದಕ್ಕೆ ಸರೆಂಡರ್ ಆಗಿದ್ದೀರೋ ಅಥವಾ ಸರೆಂಡರ್ ಆಗಬೇಕಾಗಿದೆಯೋ. ತೋ ಸರೆಂಡರ್ ಹೋನಾ ಸಪೂತ್ ಬನಾ ನಹಿ ಹೇ. ಸಮझा. ಸರೆಂಡರ್ ಸುಮ್ಮನೆ ಸರೆಂಡರ್ ಆಗಿದ್ದೀವಿ ಅಂತಂದರೆ ಸಪೂತ್ ಆಗಿದ್ದೀವಿ ಅಂತಲ್ಲ ಅಂತಾರೆ ಬಾಬಾ. जो श्रीमत के आधार पर डायरेक्शन प्रमाण चल रहे हैं, अपने को ट्रस्टी समझकर चल रहे हैं, उनको तो सपूत कहेंगे. ಸಪೂತ್ ಮಕ್ಕಳು ಅಂತಂತ ಯಾರು ಹೇಳ್ತಾರೆ? ಯಾರು ಶ್ರೀಮತದ ಪ್ರಕಾರ ಬಾಬಾನ ಡೈರೆಕ್ಷನ್ ಪ್ರಮಾಣವಾಗಿ ನಡೀತಾರೋ, ಕಂಪ್ಲೀಟಾಗಿ ಬಾಬಾಗೆ ಸಮರ್ಪಣೆಯಾಗಿ, ಟ್ರಸ್ಟಿಯಾಗಿ ಅಂದರೆ ನಾನಿಲ್ಲಿ ಏನಿದ್ದೀನಿ, ನಿಮಿತ್ತ ಇದ್ದೀನಿ ಅಂತ ತಿಳ್ಕೊಂಡು ಯಾರು ನಡೀತಾರೋ ಅವ್ರಿಗೆ ಸಪೂತ್ ಅಂತ ಹೇಳ್ತಾರೆ. ಮೊನ್ನೆ ಹೇಳಿದ್ರಲ್ಲ, ನಮ್ಮ ಮನೆಯಲ್ಲಿ ಹೋದ ತಕ್ಷಣವೂ ನಮ್ಮ ಬುದ್ಧಿ ಏನಿರಬೇಕು, ನಾನಿಲ್ಲಿ ಸೇವಾಧಾರಿ. ಹೆಂಗಿಲ್ಲಿ ಏನಾರೆ ಬ್ರಹ್ಮ ಭೋಜನದಿದ್ದಾಗ ಸೇವಾ ಮಾಡೋದ, ಬಾಬಾನ ಮನೆಯಾಗ ಸೇವಾ ಮಾಡೋದಂತ ಓಡಿ ಬರ್ತೀವಲ್ಲ, ಹಂಗಿಲ್ಲಿನೂ ಹೆಂಗೆ ಹೋಗೋದೀಗ? ನಮ್ಮ ಮನೆ ಅಂತ ಓಡಿ ಹೋಗ್ತಿದ್ದೀವಲ್ಲ ಇಷ್ಟು ದಿವಸ, ಈಗ ಹೆಂಗೆ ಹೋಗೋದು? ಬಾಬಾನ ಮನೆಗೆ ಸೇವಾ ಮಾಡಕ್ಕೆ ಹೊಂಟಿದ್ದೀನಿ, ಬಾಬಾನ ಮನೆಗೆ ಸೇವಾ ಮಾಡಕ್ಕೆ ಹೊಂಟಿದ್ದೀನಿ ಅಂತಂದರೆ ಏನಿರ್ತದೆ? ಟ್ರಸ್ಟಿ ಆಗಿರ್ತೀವಿ, ನಿಮಿತ್ತ ಆಗಿರ್ತೀವಿ. ಯಾವಾಗ ನಿಮಿತ್ತ ಆಗ್ತೀವಿ ಅಲ್ಲಿ ನಾವು ಸಿಕ್ಕಾಕೊಳ್ಳಲ್ಲ. ಅದನ್ನು ಹೇಳ್ತಾರೆ ಬಾಬಾ. ಆವಾಗ ನೀವೇನಾಗ್ತೀರಾ? ಸಪೂತ್ ಆಗ್ತೀರಾ. ಕಹಾ ಕಹಾ ಬಹುತ್ ಸೋಚ್ ಭಿ ರಿಸಲ್ಟ್ ಬದಲ್ ದೇತಿ ಹೇ. ಎಲ್ಲೆಲ್ಲಿ ಬಹಳಷ್ಟು ಸೋಚ್, ವಿಚಾರ ಚೇಂಜ್ ಆಗೋದಷ್ಟೇ, ಮಾಡೋದೆಲ್ಲ ಅದೇ ಮಾಡೋದು. ದಿನ ಹೆಂಗೆ ಹೋಗ್ತೀವಿ ಹಂಗೆ ಹೋಗ್ತೀವಿ, ಏನು ಮಾಡ್ತೀವಿ ಅದೇ ಮಾಡ್ತೀವಿ. ಆದರೆ ಇಲ್ಲಿ ಸೋಚ್ ಚೇಂಜ್ ಆಗಬೇಕು. ನನ್ನ ಮನೆ, ನನ್ನ ಮಕ್ಕಳು, ಮೊಮ್ಮಕ್ಕಳು ಅನ್ನೋ ಬದಲಾಗಿ ಇವಾಗೇನು, ಇವರು ಬಾಬಾನ ಮಕ್ಕಳು, ಈ ಬಾಬಾನ ಮಕ್ಕಳು ಸೇವೆ ಮಾಡೋಕ್ಕೆ ನಾನು ಇಲ್ಲಿದ್ದೀನಿ, ಇಷ್ಟೇ. ಅದಕ್ಕೆ ಹೇಳ್ತಾರೆ ಬಾಬಾ, ಕಹಾ ಕಹಾ ಬಹುತ್ ಸೋಚ್ ಭಿ ರಿಸಲ್ಟ್ ಬದಲ್ ದೇತಿ ಹೇ. ನನ್ನ ವಿಚಾರಗಳು ರಿಸಲ್ಟನ್ನೇ ಚೇಂಜ್ ಮಾಡಿಬಿಡ್ತಾವೆ. ಏನು ರಿಸಲ್ಟ್ ಚೇಂಜ್ ಮಾಡ್ಬೋದು ಹೇಳ್ರಿ? ನಾ ಮನೆಗೆ ಹೋಗ್ಬೇಕು, ಮನೆಗೆ ಕೆಲಸ ಭಾಳದ ಅಂಥೇಳಿ ಅವಸರ ಮಾಡಿ ಹೋಗಿ ಮಾಡುವಾಗ ಏನು ಅನಿಸ್ತದೆ ನಮಗೆ? ನಾನೇ ಮಾಡಬೇಕು. ಅದರ ಬದಲಾಗಿ ಈ ಸೋಚ್ ಬದಲಿ ಮಾಡಿದ್ರೆ, ವಿಚಾರ ಬದಲಿ ಮಾಡಿದರೆ, ನಾನು ಬಾಬಾನ ಮನೆಗೆ ಸೇವಾ ಮಾಡೋಕ್ಕೆ ಹೊಂಟಿದ್ದೀನಿ ಅಂತ ಹೋಗಿ ಮಾಡಿದ್ರೆ ಏನಾಗುತ್ತೆ? ಖುಷಿ ಸಿಗ್ತದೆ. ಇದೇ ರಿಸಲ್ಟ್, ಪ್ರತ್ಯಕ್ಷ ರಿಸಲ್ಟ್ ಅಂದರೆ ಇದೇನಾಗ್ಬಿಡ್ತದೆ? ಚೇಂಜ್ ಆಗಿಬಿಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಬಿರಾದರಕ್ಕೂರ ಏನಂತ ಹೋಗೋದೀಗ ಮನೆಗೆ? ಅದು ಬಾಬಾನ ಮಗು ಅದ, ಆ ಬಾಬಾನ ಮಗುವಿನ ಸೇವೆ ಮಾಡಕ್ಕೆ ಹೊಂಟಿದ್ದೀನಿ, ನಿಮಿತ್ತಾಗಿ ಮಾಡಾಕತ್ತಿದ್ದೀನಿ ಅಂತ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. जैसे पेपर के टाइम पेपर करने के बजाय क्वेश्चन के सोच में चले जाते हैं तो पेपर रह जाता है. ಎಲ್ಲ ಓದಿರ್ತೀರಿ, ಅಭ್ಯಾಸ ಮಾಡಿರ್ತೀವಿ, ಎಕ್ಸಾಮ್ ಹಾಲಾಗ ಹೋಗಿ ಕೂಡ್ತೀವಿ. ಎಕ್ಸಾಮ್ ಹಾಲಾಗ ಹೋಗಿ ಕೂತ್ ಕೂಡಲೇ ಏನು ಕೊಡ್ತಾರೆ? ಕ್ವಶನ್ ಪೇಪರ್ ಕೊಡ್ತಾರೆ, ಪ್ರಶ್ನೆ ಪತ್ರಿಕೆ ಕೊಡ್ತಾರೆ. ಪ್ರಶ್ನೆ ಪತ್ರಿಕೆ ಕೊಟ್ಟ ಮೇಲೆ ನಾವೇನು ಮಾಡಬೇಕಾಗೈತಿ? ಓದಬೇಕು, ಅರ್ಥ ಮಾಡಬೇಕು, ಬರೀಬೇಕು ಅಷ್ಟೇ. ಅದನ್ನು ಬಿಟ್ಟು ಇಂಥ ಕಠಿಣ ಪ್ರಶ್ನೆ ಯಾಕೆ ಹಾಕಿದ್ರಿ ಇವರು? ತಿಳಿಯಾಗಿಲ್ಲ ಇಂಥ ಕ್ವಶನ್ ಪೇಪರ್ ತೆಗ್ಯಾಕೆ? ಕ್ವಶನ್ ಅಲ್ಲ, ಅಲ್ಲಿ ಹೇಳ್ತಾರೆ ಬಾಬಾ, ಆ ಟೈಮ್ನಲ್ಲಿ ನಾನು ಹೆಂಗಿರಬೇಕು ಅನ್ನೋದು ಹೇಳ್ತಾರೆ ಬಾಬಾ. ಎಕ್ಸಾಮ್ ಹಾಲ್ನಲ್ಲಿ ಪ್ರಶ್ನೆನ ಅರ್ಥ ಮಾಡಿಕೊಂಡು ಬರೀಬೇಕೇ ವಿನಃ
ಇಂಥ ಪ್ರಶ್ನೆ ಯಾಕೆ ಕೇಳಿದರು ಅಂತ ಏನು ಮಾಡಿದರೆ ಏನಾಗ್ತದೆ, ಟೈಮ್ ವೇಸ್ಟ್ ಆಗ್ತದೆ. ಅದ್ರ ಬದಲಾಗಿ ಎಲ್ಲ ಪ್ರಶ್ನೆಗಳನ್ನು ಓದಿಕೊಂಡು ಸರಳ 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 ಪ್ರಶ್ನೆಗಳನ್ನು ಮೊದಲು ಉತ್ತರ ಬರೋದು, ಆಮೇಲೆ ಆ ಕಠಿಣ ಪ್ರಶ್ನೆಗೆ ಶಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡಿದರೆ ಬರೀಲಿಕ್ಕೆ ಬರ್ಬೋದು. ಇಲ್ಲ ಅಂದರೆ ಏನಾಗ್ತದೆ, ಬೈಕೋದು ಕೂತ್ರೆ ಸಮಯ ಏನಾಗ್ಬಿಡ್ತದೆ, ಹೋಗಿಬಿಡ್ತದೆ. ಯಾವ ಪ್ರಶ್ನೆಗೂ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಎಷ್ಟು ಚಂದ ಹೇಳ್ತಾರೆ ಬಾಬಾ, ತೋ ಜಾದಾ ಸೋಚ್ ಭೀ ನಹಿ ಜಾನಾ ಹೇ. ಇಂಥ ಪ್ರಶ್ನೆ ಯಾಕೆ, ಇಂಥ ಪ್ರಶ್ನೆ ಯಾಕಂತೇಳಿ ಅಲ್ಲಿ ಯೋಚನೆ ಮಾಡೋಂಗಿಲ್ಲ. ಅಂದರೆ ಇಂಥ ಪರಿಸ್ಥಿತಿ ನನಗೆ ಯಾಕೆ ಬಂತು, ಇಂಥ ಪರಿಸ್ಥಿತಿ ನನಗೆ ಯಾಕೆ ಬಂತು ಅಂತ ಕೂಡಂಗಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಉಸ್ಮೇ ನಹಿ ಜಾನಾ, ಪಾಪ್ ಸಮಜ್ತೆ ಹೇ ಸಪೂತ್ ಬಚ್ಚೆ ಹೇ ತಪ್ ತೋ ಶ್ರೀಮತ್ ಪರ್ ಚಲ್ ರಹೇ ಹೇ. ನೀವೆಲ್ಲ ಏನಾಗಿದ್ದೀರಿ, ಸಪೂತ್ ಮಕ್ಕಳಾಗಿದ್ದೀರಿ ಅಂತಾನೆ ಶ್ರೀಮತದ ಪ್ರಕಾರ ನಡೀತೀರಾ. ಬಾಕಿ ರಹಿ ಸಬೂತ್ ದಿಖಾನೆ ಕಿ ಬಾತ್. ಆಮೇಲೆ ಏನಾಯಿತು, ಮೊದಲು ಸಬೂತ್ ಆಗಬೇಕು, ಆಮೇಲೆ ಸಬೂತ್ ತೋರಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ವಹ ಭಿ ಹರ್ ಏಕ್ ಯಥಾಶಕ್ತಿ ದಿಖಾ ರಹೇ ಹೇ ಅವ್ರು ದಿಖಾತೆ रहेंगे. ಸಬೂತ್ ತೋರಿಸೋದು ಕೂಡ ಅವರವರ ಶಕ್ತಿಯ ಅನುಸಾರವಾಗಿ ತೋರಿಸ್ತಾರೆ. ಜಿತನಾ ಬಾಪ್ ಬಚ್ಚೋ ಮೇ ನಿಶ್ಚಯ ಬುದ್ಧಿ ಹೇ, ಬಚ್ಚೆ ಅಪನೆ ಮೇ ನಿಶ್ಚಯ ಬುದ್ಧಿ ಕಮ್ ಹೇ. ನೋಡ್ರಿ, ಜಿತನಾ ಬಾಪ್ ಬಚ್ಚೋ ಮೇ ನಿಶ್ಚಯ ಬುದ್ಧಿ ಹೇ, ಬಾಬಾಗೆ ಮಕ್ಕಳ ಮೇಲೆ ನಿಶ್ಚಯ ಇದೆ, ಏನು ಇವ್ರು ದೇವಿ ದೇವತೆಗಳಾಗೇ ಆಗ್ತಾರಂತ. ಆದರೆ ಬಚ್ಚೆ ಅಪನೆ ಮೇ ನಿಶ್ಚಯ ಬುದ್ಧಿ ಕಮ್ ಹೇ, ಮಕ್ಕಳಿಗೆ ತಮ್ಮ ಮೇಲೇ ನಿಶ್ಚಯ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಇಸ್ಲಿಯೇ ಹರ್ ಕಾರ್ಯ ಮೇ ವಿಜಯ ಹೋ, ಯಹ ರಿಸಲ್ಟ್ ಕಭಿ ಕಭಿ ದಿಖಾಯಿ ದೇತಿ ಹೇ. जैसे बाप में निश्चय, पढ़ाई में निश्चय है, वैसे ही अपने भी हर समय और हर संकल्प निश्चय बुद्धि बनकर करना उसकी कमी है. ಪಾಪ ಹೇಳ್ತಾರೆ, ಹಾಗೆ ಬಾಬಾಗೆ ಮಕ್ಕಳ ಮೇಲೆ ನಿಶ್ಚಯ ಇದೆ, ಮಕ್ಕಳಿಗೆ ತಂದೆ ಮೇಲೆ ನಿಶ್ಚಯ ಇದೆ, ಅಭ್ಯಾಸ ಮಾಡಲು ನಿಶ್ಚಯ ಇದೆ, ಆದರೆ ತಮ್ಮ ಮೇಲೆ ತಮಗೆ ನಿಶ್ಚಯ ಏನಿದೆ, ಕಡಿಮೆ ಇದೆ ಅಂತ ಹೇಳ್ತಾರೆ ಬಾಬಾ. ಅದು ಬೇಕು ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಇಸ್ ಕಮಿ ಕೋ ಭೀ ಕಬ್ ತಕ್ ಭರೆಂಗೆ. ಈ ಕೊರತೆಯನ್ನು ಎಲ್ಲಿ ತನಕ ತುಂಬ್ಕೊಳ್ಳೋರು ನೀವು, ಯಾವಾಗ ಕಂಪ್ಲೀಟ್ ಮಾಡ್ಕೊಳ್ಳೋರು ಅದನ್ನು ಅಂತ ಕೇಳ್ತಾರೆ ಬಾಬಾ. 2-3 ವರ್ಷ ತಕ್ ಈ ಕೊರತೆಯನ್ನು ಸಂಪೂರ್ಣ ಮಾಡ್ಕೋಬೇಕು ಅಂತಂದರೆ 2-3 ವರ್ಷ ಬೇಕಾ ನಿಮಗೆ ಅಂತ ಕೇಳ್ತಾರೆ ಬಾಬಾ. ಎಷ್ಟು ವರ್ಷ ಬೇಕಾಗ್ಬೋದ್ರಿ? ಮನಸ್ಸು ಮಾಡಿದರೆ ಸೆಕೆಂಡ್ ಕಿ ಬಾತ್ ಹೇ ಅಂತ ಹೇಳ್ತಿರ್ತಾರಲ್ಲ ಬಾಬಾ, ಒಂದು ಕ್ಷಣದಲ್ಲಿ ನಾವು ಮಾಡ್ಬೋದು. ಬಾಬಾ ಹೇಳ್ತಾರೆ, 2-3 ವರ್ಷ ತೋ ಸ್ವಪನ್ ಮೇ ಭೀ ಕಭಿ ಸೋಚ್ ಮೇ ನ ಲಾನಾ. ಈ ಥರ ಸಂಕಲ್ಪ ಬ್ಯಾಡ ಅಂತಾರೆ ಬಾಬಾ. ಇನ್ನು 2-3 ವರ್ಷ ಬೇಕು, ನಾನೆಲ್ಲ ಸಂಪೂರ್ಣ ಆಗಬೇಕು ಅಂತ ಹೇಳಿ ಅದು ಸಂಕಲ್ಪದಲ್ಲೇ ತಗೊಂಡು ಬರಬೇಡ್ರಿ, ವಿಚಾರನೂ ಮಾಡಬೇಡಿ. ಕ್ಯಾ ಕೇಹನಾ ಚಾಹಿಯೇ, ಹಾಗಾದ್ರೆ ಏನು ಹೇಳಬೇಕು, ಏನು ಹೇಳಬೇಕು? ಈ ಕೊರತೆಯನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತಂದರೆ ಏನು ಹೇಳಬೇಕು? ಅಭಿ, ಆ ಕೊರತೆಯನ್ನು ಹೀಗೆ ತುಂಬಿಕೊಳ್ತೀನಿ ಅಂತ ಹೇಳಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, जो तीव्र पुरुषार्थी हैं उनके मुख से कभी शब्द नहीं निकलेगा. ಯಾರು ತೀವ್ರ ಪುರುಷಾರ್ಥಿ ಆಗಿದ್ದಾರೋ ಅವ್ರ ಬಾಯಿನಲ್ಲಿ ಕಭಿ ಅಂತ ಶಬ್ದ ಬರೋದಿಲ್ಲ. ಕಭಿ ಅಂದರೆ ಆಯ್ತು ತಗೊಳ್ರಿ, ಮಾಡೋದು ತಗೊಳ್ರಿ, ಈ ಶಬ್ದ ಬರೋದಿಲ್ಲ. ಅಭಿಯ ಬಾಬಾ ಹೇಳ್ತಾರೆ, ವಹ ಸದೈವ ಅಭಿ ಸಿರ್ಫ್ ಕಹೆಂಗೆ ಭೀ ನಹಿ. ಅವರು ಎಂದೂ ಕೂಡ ಬಾಬಾ ಹೇಳ್ತಾರೆ, ವಹ ಸದೈವ ಅಭಿ, ಈಗಂತಾನೆ ಹೇಳ್ತಾರೆ, ಸಿರ್ಫ್ ಕಹೆಂಗೆ ಭೀ ನಹಿ ಲೇಕಿನ್ ಅಭಿ ಅಭಿ ಕರ್ಕೆ ದಿಖಾಯೆಂಗೆ. ಮಾಡು ನೀಡ್ರಿ ಅಂತ ಹಂಗೆ ಹೇಳೋದಿಲ್ಲ ಅವರು, ಈಗ ಮಾಡಿಬಿಡ್ತೀವಿ ಅಂತ ಮಾಡಿ ತೋರಿಸ್ತಾರೆ. ಯಾರು? ತೀವ್ರ ಪುರುಷಾರ್ಥಿ. ಯಹ ಹೇ ತೀವ್ರ ಪುರುಷಾರ್ಥಿ. ಬಾಬಾ ಹೇಳ್ತಾರೆ, ಊಪರ್ ಜಾ ರಹೇ ಹೋ ತೋ ನಜ್ದೀಕ್ ಹೋನಾ ಚಾಹಿಯೇನಾ. ಮೇಲೆ ಹೋಗು ಸಮಯ ಬಂದಿದೆ ಅಂತಂದಾಗ ಸಮೀಪ ಇರಬೇಕಲ್ಲ. ಯಾರು ಸಮೀಪ ಇರಬೇಕು? ಬಾಬನ ಸಮೀಪ ಇರಬೇಕು. अगर 2-3 वर्ष की मार्जिन रखी है तो तीव्र पुरुषार्थी की लाइन में गिनती होगी.
ಇನ್ನು 2-3 ವರ್ಷ ಆದಮೇಲೆ ನಾನು ತೀವ್ರ ಪುರುಷಾರ್ಥಿ ಆಗ್ತಿದ್ದೀನಿ ಅಂತೇನಾದ್ರೆ ಟೈಮ್ ಇಟ್ಕೊಂಡ್ರೆ, ಮಾರ್ಜಿನ್ ಇಟ್ಕೊಂಡ್ರೆ ಏನಾಗ್ಬಿಡ್ತದೆ, ನೀವು ಲೈನ್ ಒಳಗೆ ಬರಬೇಕಾಗ್ತದೆ, ಅವಾಗ ಎಣಿಸ್ಬೇಕಾಗ್ತದೆ. तीव्र पुरुषार्थी का अर्थ ही है कि जो भी बात कमजोरी व कमी की दिखाई दे उसको अभी अभी ख़त्म कर दे. ಬಾಬಾ ಹೇಳ್ತಾರೆ, ತೀವ್ರ ಪುರುಷಾರ್ಥಿಯ ಅರ್ಥನೇ ಏನು, ಯಾವುದೇ ಮಾತಿನಲ್ಲಿ ಕೊರತೆ ಇದೆ ಅಂತಂದರೆ ಅದನ್ನು ಆಗಿಂದಾಗೆ ಏನು ಮಾಡಬೇಕು, ಖತಮ್ ಮಾಡಿಬಿಡಬೇಕು. ಬಾಬಾ ಹೇಳ್ತಾರೆ, जब स्मृति रहती है तो स्मृति के साथ समर्थ रहने के कारण कोई भी कमी को पूर्ण करना ऐसे लगता है जैसे कोई साधारण कार्य बिगर सोचे ऑटोमेटिकली हो जाता है. ಬಾಬಾ ಹೇಳ್ತಾರೆ, ಯಾವಾಗ ಸ್ಮೃತಿ ಇರ್ತದೋ, ಸ್ಮೃತಿ ಜೊತೆಗೆ ಸಮರ್ಥಿ ಇರುವುದರ ಕಾರಣ ಯಾವುದೇ ಕೊರತೆ ಇದ್ದರೂ ಅದು ಪೂರ್ಣ ಮಾಡಬೇಕು ಅಂತಂದರೆ ಹೆಂಗೆ ಅನ್ನಿಸ್ತದಂತಂದರೆ, ಏನೋ ಒಂದು ಸಾಧಾರಣ ಕಾರ್ಯವನ್ನು ಹಿಂಗೆ ಮಾಡಿಬಿಡ್ತೀವಲ್ಲ, ಅದು ಭಾಳ ತತ್ತುದಿಲ್ಲ ನಮಗೆ, ಸರಳ ಕಾರ್ಯ. ಹಂಗೆ ನೀವೇನು ಮಾಡ್ತೀರಿ, ಬಿಗರ್ ಸೋಚೆ, ವಿಚಾರ ಮಾಡ್ದೇ ಆಟೋಮೆಟಿಕಲಿ ಆ ಕೆಲಸ ಆಗಿಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಯಹ ನ್ಯಾಚುರಲ್ ಹೋ ಜಾತಾ ಹೇ, ಅದು ಸಹಜ ಆಗಿಬಿಡ್ತದೆ. ಐಸಾ ಪುರುಷಾರ್ಥ ಕರ್ನೆ ಕೆ ಲಿಯೇ ದಿನ್ ಪ್ರತಿದಿನ್ ಜೋ ಶಿಕ್ಷಾ ಮಿಲ್ತಿ ಹೇ ಉಸ್ಕೋ ಸ್ವರೂಪ್ ಬನಾತೆ ಜಾओ. ಬಾಬಾ ಹೇಳ್ತಾರೆ, ಇಂಥ ಕಮಜೋರಿಗಳನ್ನು ನಾವು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತಂದರೆ, ಅವನ್ನ ನಾಶ ಮಾಡಬೇಕು ಅಂತಂದರೆ ಬಾಬಾ ನಮಗೇನು ಮಾಡ್ತಾರೆ, ದಿನಾಲು ಶಿಕ್ಷಣ ಕೊಟ್ಟೇ ಕೊಡ್ತಾರೆ. ಅದರಲ್ಲಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಉಪಯೋಗ ಮಾಡಿಕೊಂಡು ಆ ಪಾಯಿಂಟ್ಸ್ಗಳ ಸ್ವರೂಪ ಆಗ್ತಾ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ತೋ ಕ್ಯಾ ಬನ್ ಜಾಯೆಂಗೆ, ಬಾಬಾ ಹೇಳ್ತಾರೆ, शिक्षाओं को शिक्षा की रीति से बुद्धि में नहीं रखो लेकिन हर शिक्षा को स्वरूप बनाओ. ಬಾಬಾ ಏನೇನು ಪಾಯಿಂಟ್ಸ್ಗಳನ್ನು ಹೇಳಿರ್ತಾರಲ್ಲ, ಇಲ್ಲೇ ಇಟ್ಕೊಂಡು ಕೊಡೋದಿಲ್ಲ, ಏನಾಗಬೇಕು, ಹಜಮ್ ಆಗಬೇಕು. ಊಟ ಮಾಡಿದ ಹೊಟ್ಟೆಗೆ ಇಟ್ಕೊಂಡು ಕೂತ್ರೆ ಏನಾಗತ್ತೆ, ತಿಂದಿದ್ದು ಹೊಟ್ಟೆಗೆ ಇರ್ಲದು, ಎಕಡೆ ಹೋಗಂಗಿಲ್ಲ ಅಂದರೆ ಏನಾಗ್ತದೆ, ಹೊಟ್ಟೆ ಕಥೆ ಏನು, ಅದು ಏನಾಗಬೇಕು, ಡೈಜೆಸ್ಟ್ ಆಗಬೇಕು, ಪಚನ ಆಗಬೇಕು, ಇಡೀ ದೇಹದ ತುಂಬ ರಕ್ತ ಆಗಿ ಹೋಗಬೇಕು. ಆವಾಗ ಏನಾಗ್ತದೆ, ದೇಹಕ್ಕೆ ಶಕ್ತಿ ಬರ್ತದೆ. ಹಾಗೆ ಬಾಬಾ ಹೇಳಿರ್ತಕ್ಕಂಥ ಪಾಯಿಂಟ್ಸ್ಗಳು ಕೇವಲ ಬುದ್ಧಿನಲ್ಲಿ ಇಟ್ಕೊಳ್ಳದೆ ಮನನ ಚಿಂತನೆ ಮಾಡಬೇಕು, ಕಟಿಬೇಕು. ಮೊಸರನ್ನು ಹೆಂಗೆ ಕಟಿತೀವಲ್ಲ, ಕಟ್ಟದಾಗ ಏನು ಬರ್ತದೆ, ಬೆಣ್ಣೆ ಬರ್ತದೆ. ಬೆಣ್ಣೆ ಅಂದರೆ ಏನು, ಸ್ವರೂಪ ಆಗೋದು. ಅಷ್ಟು ಕಟಿಬೇಕು. ಹೆಂಗೆ ಕಟಿಬೇಕು, ಪ್ರತಿ ಕ್ಷಣನೂ ಪ್ರತಿಯೊಂದು ಕರ್ಮದಲ್ಲಿನೂ ಬಾಬಾ ಏನು ಹೇಳಾರು, ಬಾಬಾ ಏನು ಹೇಳಾರು, ಬಾಬಾ ಏನು ಹೇಳಾರು, ಬಾಬಾ ಏನು ಹೇಳಾರು. ಹಂಗೆ ಕಟ್ಟಿದ್ರೆ ಏನಾಗುತ್ತೆ, ಸ್ವರೂಪ ಆಗ್ತೀವಿ, ನ್ಯಾಚುರಲ್ ಆಗ್ತದೆ, ಸಹಜ ಆಗ್ತದೆ ಅಂತಾರೆ ಬಾಬಾ. ಶಿಕ್ಷಾओं ಶಿಕ್ಷಾ ಕಿ ರೀತಿ ಸೇ ಬುದ್ಧಿ ಮೇ ನಹಿ ರಖೋ. ಸ್ಕೂಲ್ದಲ್ಲಿ ಏನೇನು ಪಾಯಿಂಟ್ ಹೇಳಿರ್ತಾರೋ ಅದು ಇಲ್ಲಷ್ಟೇ ಇಟ್ಕೊಳ್ತಾರೋ, ಅದನ್ನ ಇಲ್ಲಿ ತರೋಕ್ಕಾಗೋದಿಲ್ಲ. ಅವೆಲ್ಲ ಹಂಗಿಲ್ಲ, ಇದು ಹಂಗಲ್ಲ. ಇದನ್ನೇನು ಮಾಡಬೇಕು, ಪ್ರತಿಯೊಂದು ಪಾಯಿಂಟನ್ನು ನಾನು ಏನು ಮಾಡಬೇಕಾಗ್ತದೆ, ಸ್ವರೂಪದಲ್ಲಿ ತಗೊಂಡು ಬರಬೇಕಾಗ್ತದೆ. ಬಾಬಾ ಹೇಳ್ತಾರೆ, ತೋ ಕ್ಯಾ ಬನ್ ಜಾಯೆಂಗೆ, ಹಂಗೆ ಮಾಡಿದ್ರೆ ಏನಾಗ್ತೀರಿ ನೀವು. ಬಾಬಾ ಹೇಳ್ತಾರೆ, ಜೋ ಅಸಲಿ ಸ್ಟೇಜ್ ಕಾ ಗಾಯನ್ ಹೇ ಧ್ಯಾನ್ ಸ್ವರೂಪ್, ಪ್ರೇಮ್ ಸ್ವರೂಪ್, ಆನಂದ ಸ್ವರೂಪ್ ಸ್ಥಿತಿ ಬನ್ ಜಾಯೆಗಿ. ಪ್ರತಿಯೊಂದು ಪಾಯಿಂಟನ್ನು ಸ್ವರೂಪದಲ್ಲಿ ತಗೊಂಡು ಬಂದರೆ ನಿಮ್ಮದು ಗಾಯನ ಇದೆ, ನಿಮ್ಮದು ಹಾಡು ಹೇಳ್ತಾರೆ. ಏನು, ಹೇ ಜ್ಞಾನವಾಹಿನಿ, ಹೇ ಕರುಣಾಸಾಗರ, ಹೇ ಪ್ರೇಮ ಸಾಗರ, ಎಲ್ಲ ಗಾಯನ ಮಾಡ್ತಾರಲ್ಲ, ಆ ಸ್ಥಿತಿಯ ಆಗ್ಬಿಡ್ತೀರಾ. पॉइंट की रीति से बुद्धि में नहीं रखो लेकिन पॉइंट को प्रैक्टिकल स्वरूप बनाओ, फिर सदैव पॉइंट स्वरूप में स्थित हो सकेंगे. ನನಗಿರಬೇಕದು ತಲೆಯೊಳಗೆ, ಇವತ್ತೇನು ಪಾಯಿಂಟ್ ಹೇಳಿದ್ರು ಇವತ್ತಿಡೀ ದಿನ ನಾನು ಆ ಸ್ವರೂಪದಲ್ಲಿ ಇರಬೇಕು ಅಂತ ಇಚ್ಛೆ ಇರಬೇಕು. ಆವಾಗ ಏನಾಗ್ಬಿಡ್ತೀರಾ ನೀವು, ಸಹಜ ಆಗಿಬಿಡ್ತೀರಾ ಅಂತ ಹೇಳ್ತಾರೆ ಬಾಬಾ. अभी मेजॉरिटी पॉइंट को पॉइंट ರೀತಿ ಧಾರಣ करते हैं, ವರ್ಣನ್ करते हैं. ಭಾಳಷ್ಟು ಮಂದಿ ಏನು ಮಾಡ್ತೀರಿ ನೀವು, ಬಾಬಾ ಏನು ಹೇಳ್ತಾರೋ ಅದನ್ನ ಇಲ್ಲಿ ಇಟ್ಕೊಳ್ತೀರಾ, ಇಲ್ಲಿ ತನಕ ಬರ್ತದೆ, ಇಲ್ಲಿ ತನಕ ಬರ್ತದೆ ಅಷ್ಟೇ. ಬಾಯಿಂದ ಹೇಳ್ತೀವಿ, ವರ್ಣನೆ ಮಾಡ್ತೀವಿ ಅಷ್ಟೇ. लेकिन जो पॉइंट को स्वरूप में लाएंगे तो वर्णन करने के बजाय साक्षात्कार मूर्त बन जाएंगे. ಬಾಬಾಗಿದು ಬೇಕಾಗಿರೋದು.
ಇಲ್ಲಿ ತನಕ ಹೇಳೋದು ಕೇಳೋದು ಎಲ್ಲ ಹೋಯ್ತು. ಇನ್ನು ಹೇಳುವುದಕ್ಕೂ ಕೇಳುವುದಕ್ಕೂ ಏನು ಮಾಡಬೇಕು? ಸಾಕ್ಷಾತ್ಕಾರ ಮೂರ್ತಾಗಿ ತೋರಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಆವಾಗ ಏನಾಗೋದದ? ಬಾಬಂದು ಪ್ರತ್ಯಕ್ಷತೆ ಆಗೋದು. तो यही पुरुषार्थ करते चलो, ಈ पुरुषार्थ ಮಾಡ್ತಾ ಹೋಗಿ. वर्णन करना तो बहुत सहज है, मनन करना भी सहज है. जो मनन करते हो, जो वर्णन करते हो, वह स्वरूप बन अन्य आत्माओं को भी स्वरूप का अनुभव कराओ. ಬಾಬಾ ಹೇಳ್ತಾರೆ, ಮನನ ಮಾಡೋದು ಭಾಳ ಸರಳಿದೆ, ವರ್ಣನ ಮಾಡೋದು ಭಾಳ ಸರಳಿದೆ. ಅದನ್ನು ಸ್ವರೂಪದಲ್ಲಿ ಬಂದು ಬೇರೆ ಆತ್ಮಗಳನ್ನು ಕೂಡ ಸ್ವರೂಪದ ಅನುಭವ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬರೀ ನಾನು ಶಾಂತ ಸ್ವರೂಪ ಶಾಂತ ಸ್ವರೂಪ ಶಾಂತ ಸ್ವರೂಪ ಶಾಂತ ಸ್ವರೂಪ ಅಂತ ಭಯಪಟ್ಟು ಮಾಡಿದ್ರೆ, ಅನ್ಕೋತ ಕೂತ್ರೆ, ಅದಕ್ಕೆ ಬಾಬಾ ಹೇಳ್ತಾರೆ ಕಂಪ್ಲೀಟಾಗಿ ನಾನು ಶಾಂತಿ ದೇವಿನೇ ಆಗಬೇಕು. ಆ ಸ್ವರೂಪದಲ್ಲಿ ಹೋದಾಗ ನನಗೆ ಎದುರುಗಡೆ ಬರುವ ಆತ್ಮಗಳಿಗೆ ಏನಾಗ್ತದೆ? ಅನುಭೂತಿ ಆಗ್ತದೆ. ಅವರು ಕೂಡ ಶಾಂತ ಸ್ವರೂಪ ಆಗಿಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, जो मनन करते हो, वर्णन करते हो, वह स्वरूप बन अन्य आत्माओं को भी स्वरूप का अनुभव कराओ. ऐसे को कहते हैं सपूत और सबूत दिखाने वाले. ಸಪೂತ್ ಮತ್ತು ಸಬೂತ್ ಇವ್ರಿಗೆ ಹೇಳ್ತಾರೆ. ಯಾರಿಗೆ? ಸಪೂತ್ ಅಂದ್ರೇನು? ಬಾಬಾ ಹೇಳಿರುವಂತಹ ಶ್ರೀಮತವನ್ನು ಎಲ್ಲವನ್ನ ಪಾಲನೆ ಮಾಡೋದು ಅಂದ್ರೇನು? ಸ್ವರೂಪದಲ್ಲಿ ಬರೋದು. ಯಾವಾಗ ನಾನು ಸ್ವರೂಪದಲ್ಲಿ ಬರ್ತೀನೋ, ಎದುರುಗಡೆ ಬಂದವರು ಅದರ ಅನುಭವ ಮಾಡ್ತಾರಲ್ಲ, ಅದಕ್ಕೇನಂತಾರೆ? ಸಬೂತ್ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಸಭಿ ಅಪನೆ ಕೋ ಫರ್ಮಾ ನಬರ್ತಾ ಸಮಸ್ತೆ ಹೋ. ಬಾಬಾ ಹೇಳ್ತಾರೆ, ತಾವೆಲ್ಲರೂ ಆಜ್ಞಾಕಾರಿ ಅಂತ ತಿಳ್ಕೊಂಡಿದ್ದೀರೇನು. ಜಬ್ ವಿಜಯ್ ಕಾ ವರದಾನ್ ಹೇ ತೋ ವಿಜಯ್ ಕಿಸ್ಸೆ ಹೋತಿ ಹೇ. ಬಾಬಾ ನಮಗೇನು ಮಾಡ್ತಾರೆ? ದಿನ ಬೆಳಗ್ಗೆ ಎದ್ದು ಕೂಡಲೇ ಅಮೃತ ವೇಳೆಯಲ್ಲಿ ಏನು ವರದಾನ ತಗೋಬೇಕು? ವಿಜಯೀ ಭವ. ಬಾಬಾ ಹೇಳ್ತಾರೆ, ಅಂಥ ವಿಜಯ್ ವರದಾನ ಇದೆಯಲ್ಲ ನಿಮಗೆ. ಆವಾಗ सपूत बच्चे को वफादार और फरमान बरदार कहा जाता है. सपूत ಮಕ್ಕಳು ಅಂತಂದ್ರೇನು? ವಫಾದಾರ್, ಆಜ್ಞಾಕಾರಿ. ಫರ್ಮಾನ್ದಾರ್ ಅಂದರೆ ಆಜ್ಞೆಯನ್ನು ಪಾಲಿಸುವಂಥವ್ರು. ಸಭಿ ಅಪ್ನೇಕೋ ಹಂಗೆ ಅಂದ್ಕೊಂಡಿದ್ದೀರೇನು? ಆ ಥರ ತಿಳ್ಕೊಂಡಿದ್ದೀರೇನು? ನಾನು ಆಜ್ಞಾಧಾರಕ ಮಗು ಅಂತ ತಿಳ್ಕೊಂಡಿದ್ದೀರೇನು? ಜಬ್ ವಿಜಯ್ ಕಾ ವರದಾನ್ ಹೇ ತೋ ವಿಜಯ್ ಕಿಸ್ಸೆ ಹೋತಿ ಹೇ ಜಬ್ ಫರ್ಮಾನ್ ಪರ್ ಚಲ್ತೆ ಹೇ. ನಿಮಗೆ ವಿಜಯ ಯಾವಾಗ ಸಿಗ್ತದೆ? ವಿಜಯೀ ಭವ ಅಂಥೇಳಿ ಅಮೃತ ವೇಳೆದಲ್ಲಿ ವರದಾನ ತಗೊಳ್ಳೋದು, ಇಡೀ ದಿವಸ ಹೆಂಗೆ ಬೇಕಾದಂಗೆ ಅಡ್ಡಾಡಿದ್ರೆ ಆ ವರದಾನ ನಮಗೆ ಸಿಗೋದಿಲ್ಲ. ವರದಾನ ಯಾವಾಗ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ? ಬಾಬಾ ಹೇಳ್ದಂಗೆ ನಡೆದ್ರೆ ನಮಗೆ ವರದಾನ ಸಿಗ್ತದೆ. ಬಾಬಾ ಹೇಳ್ತಾರೆ, ತೋ फरमानदार नहीं हो, स्थूल में फरमान पालन करने की शक्ति भी सूक्ष्म के आधार पर होती है. ಸ್ಥೂಲದಲ್ಲಿನೂ ಕೂಡ ಆಜ್ಞೆಯನ್ನು ಪಾಲಿಸಬೇಕು ಅಂತಂದರೆ ಒಳಗಡೆ ಸೂಕ್ಷ್ಮವಾಗಿ ಏನು ಬೇಕು? ಶಕ್ತಿ ಬೇಕ್ರಿ. ಯಾರೋ ಹೇಳಿದ್ದು ಕೇಳಬೇಕು ಅಂತ ಅಷ್ಟು ಈಸಿಯಾಗಿ ಹ್ಞೂ ಅನ್ನಲ್ಲ ನಾವು. ಅದಕ್ಕೆ ಒಳಗಡೆ ಸಹನ ಶಕ್ತಿ ಬೇಕು. ಒಬ್ರು ಹೇಳಿದ ಕೇಳಬೇಕು ಅಂತಂದರೆ ಒಳಗಡೆ ಸೂಕ್ಷ್ಮ ಶಕ್ತಿ ಭಾಳ ಬೇಕು. ಅದನ್ನು ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ತೋ ಮುಖ್ಯ ಫರ್ಮಾನ್ ಕೌನ್ಸಾ ಹೇ. ಹಾಗಾದರೆ ಮುಖ್ಯವಾದ ಆಜ್ಞೆ ಯಾವುದು ಅಂತ ಕೇಳ್ತಾರೆ ಬಾಬಾ. ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, तो मुख्य फरमान कौन सा है? निरंतर याद में रहो और मन वाणी कर्म में प्यूरिटी हो. ಮುಖ್ಯವಾದ ಆಜ್ಞೆ ಯಾವ್ದು ಕೊಡ್ತಿದ್ದಾರೆ ಬಾಬಾ ಇವತ್ತು? ಮನಸ್ಸು, ಮಾತು, ಕರ್ಮ ಏನಿರ್ಬೇಕಂತ ಹೇಳಿದ್ರು ಬಾಬಾ? ಶುದ್ಧ. ಫಸ್ಟ್ ಲೈನ್ ಏನಿತ್ತು? ಶುದ್ಧ ಸಂಕಲ್ಪ. ಶುದ್ಧತೆ ಬೇಕು, ಪವಿತ್ರತೆ ಬೇಕು. तो जो औरों को सुनाते हो वही मुख्य फरमान हुआ. संकल्प में भी अपवित्रता व अशुद्धता न हो. ಸಂಕಲ್ಪದಲ್ಲಿ
ಅಶುದ್ಧತೆ अपवित्रते ಬರಬಾರ್ದು. इसको कहते हैं ಸಂಪೂರ್ಣ ಪವಿತ್ರ. ಸಂಪೂರ್ಣ ಪವಿತ್ರ ಅಂದ್ರೇನು? ಸ್ವಪ್ನ ಮೇ ಭೀ, ಸ್ವಪ್ನದಲ್ಲಿನೂ ಕೂಡ ಅಪವಿತ್ರತಾ ಸಂಕಲ್ಪಗಳು ಬರಬಾರ್ದು ಅಂತ ಹೇಳ್ತಾರೆ ಬಾಬಾ. ಐಸೆ ಫರ್ಮಾನ್ वरदान बने हो सारे शक्ति सेना पवित्र और योगी है कि अभी बनना है. ಇಡೀ ಶಕ್ತಿ ಸೇನೆಯರು ನೀವೇನಾಗಬೇಕಾಗಿದೆ? ಸಂಪೂರ್ಣ ಪವಿತ್ರ ಆಗಬೇಕು, ಅಥವಾ ಇನ್ನು ಆಗಬೇಕು ಅಂತಿದ್ದೀರೋ. ನಿರಂತರ ಯೋಗಿ ಬಿ ಹೇ, ನೀವು ಹೆಂಗಿದ್ದೀರಿ? ನಿರಂತರ ಯೋಗಿ ಅಂದರೆ ಯಾವಾಗಲೂ ಬಾಬಾನ್ ಜೊತೆಗೆ ಇರೋದು. निरंतर अर्थात संकल्प में भी अशुद्धता नहीं है. संकल्प में भी अगर पुराने अशुद्ध संस्कारों का टच होता है तो भी संपूर्ण प्यूरिटी तो नहीं कहेंगे. ಹಳೆಯ ಸಂಸ್ಕಾರಗಳು ಸಂಕಲ್ಪದಲ್ಲಿನ ಬರ್ತಾವು ಅಂತಂದರೆ ಸಂಪೂರ್ಣ ಪವಿತ್ರ ಅಲ್ಲ. जैसे स्थूल भोजन भले कोई स्वीकार नहीं करते हैं लेकिन हाथ भी लगाते हैं तो भी अपने को सच्चे वैष्णव नहीं समझते हैं. ಸ್ಥೂಲದಲ್ಲಿನೂ ಕೂಡ ಹೊರಗಡೆ भोजन भले कोई स्वीकार नहीं करते हैं लेकिन हाथ भी लगाते हैं तो भी ಒಳಗಡೆ ತಗೊಳ್ಳಿಲ್ಲ, ಅದನ್ನು ಮುಟ್ಟಿದ್ರೂ ಕೂಡ ಏನು ಅನ್ನೋದಿಲ್ಲ, ವೈಷ್ಣವ ಅನ್ನೋದಿಲ್ಲ. ವೈಷ್ಣವ ಅಂದ್ರೇನು? ಹೈಯೆಸ್ಟ್ ಪದವಿ ಅದು, ಹೈಯೆಸ್ಟ್ ಪ್ಯೂರಿಟಿ ಅದು. ಅದಕ್ಕೆ ಹೇಳ್ತಾರೆ ಬಾಬಾ ವೈಷ್ಣವ ಅಂತ ತಿಳ್ಕೊಳ್ಳೋದಿಲ್ಲ. अगर बुद्धि द्वारा भी अशुद्ध संकल्प व पुराने संस्कार संकल्प रूप में टच होते हैं तो भी संपूर्ण वैष्णव कहेंगे. कहा जाता है अगर कोई देखता भी है अकर्तव्य कार्य तो देखने का असर हो जाता है, उसका भी हिसाब बन जाता है. ನೋಡೋದು ಕೂಡ ತಪ್ಪು ಅಂತಾರೆ ಬಾಬಾ, ಅದರದ್ದು ಲೆಕ್ಕಾಚಾರ ಇದೆ. इस हिसाब से सोचो तो पुराने संस्कार व अशुद्ध संकल्प बुद्धि में टच होते हैं तो भी संपूर्ण वैष्णव और संपूर्ण प्यूरिटी नहीं कहेंगे. ಕೈಯಿಂದ ಟಚ್ ಮಾಡೋದಂತೂ ದೂರ ಉಳಿತು ನಮ್ಮಲ್ಲೇ, ಸಂಕಲ್ಪದಲ್ಲಿನೂ ಬಂದರೂ ಕೂಡ ವೈಷ್ಣವ ಅನ್ನೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಬ್ ಸೋಚೋ, ಈಗ ವಿಚಾರ ಮಾಡಿ, जबकि इतनी स्टेज तक जाना है तो यह छोटी छोटी बातें अब इस समय तक शोभती है. ಇಷ್ಟೆಲ್ಲ ಮಾಡೋದಿದೆ, ಇಷ್ಟೆಲ್ಲ ಮಾಡೋದ್ರಲ್ಲಿ ಸಣ್ಣ ಸಣ್ಣ ಮಾತಿನಲ್ಲಿ ಸಿಟ್ಟು ಮಾಡ್ಕೊಳ್ಳೋದು, ಅವ್ರು ಹಾಗೆ ಇವ್ರು ಹಿಂಗೆ ಮಾಡೋದು ನಿಮಗೆ ಶೋಭೆನಾ? ನಿಮಗೆ ಶೋಭೆ ತರ್ತದೇನು ನಿಮಗೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ अभी तक बचपन के खेल खेलते रहते हो व कभी दिल होती है बचपन के खेल खेलने की. ಇಲ್ಲಿ ತನಕ ಏನು ಮಾಡ್ತಿದ್ದೀರಿ? ಸಣ್ಣ ಹುಡುಗರು ಆಟ ಆಡ್ದಂಗೆ ಆಡ್ತಿದ್ದೀರಿ. ಇಷ್ಟು ವಯಸ್ಸಾಯಿತು, ವಯಸ್ಸಾದವ್ರು ಸಣ್ಣ ಹುಡುಗರ ಥರ ಆಟ ಆಡಿದ್ರೆ ಏನಂತಾರೆ? ಬುದ್ಧಿಯದೇ ಇಲ್ಲ ಅಂತೀವಲ್ಲ. ಈಗ ನಾವು ಏನು ಮಾಡತ್ತೀವಿ? ಅದೇ ಮಾಡೋದು, ಸಣ್ಣ ಹುಡುಗರು ಮಾಡ್ದಂಗೆ ಮಾಡತ್ತೀವಿ. ಬರ್ತೀವಿ, ಕೇಳ್ತೀವಿ, ಹೋಗ್ತೀವಿ, ಮತ್ತು ಅದೇ ಪ್ರಕಾರ. ಅದಕ್ಕೆ ಕೇಳ್ತಾರೆ ಬಾಬಾ ಇನ್ನು ಎಷ್ಟು ದಿನ ಹಿಂಗೆ ಆಟ ಆಡೋರು. ವಹಾಹಿ ಬಾಬಾ ಹೇಳ್ತಾರೆ वहाँ ही रचना की, वहाँ ही पालना की और वहाँ ही विनाश किया. यह कौन सा खेल कहा जाता है? ಬಾಬಾ ಹೇಳ್ತಾರೆ ವಹಾ ಹಿ ರಚನಾ ಕಿ, ಅಲ್ಲೇ ರಚನೆ ಮಾಡಿ, ಅಲ್ಲೇ ಪಾಲನೆ ಮಾಡಿ, ಅಲ್ಲೇ ವಿನಾಶ ಮಾಡೋದು, ಇದು ಎಂಥ ಆಟ ಅಂತಾರೆ ಬಾಬಾ. ವಹತೋ ಭಕ್ತಿ ಮಾರ್ಗಕ್ಕೆ ಅಂಧಶ್ರದ್ಧಾ ಕಾ ಖೇಲ್ ಹೇ. ಅದು ಭಕ್ತಿ ಮಾರ್ಗದ ಅಂಧಶ್ರದ್ಧಾ ಅಂದರೆ, ಅಂಧಶ್ರದ್ಧಾ ಅಂದರೆ ಮೂಢರು ಅಂತ. माया आएगी जरूर लेकिन अब की स्टेज अनुसार, समय अनुसार विदाई लेने अर्थ आनी चाहिए ना. ಬಾಬಾ ಹೇಳ್ತಾರೆ ಮಾಯೆ ಬರ್ತೈತಿ ಅಂದರೆ ಏನರ್ಥ? ಬರ್ತದೆ, ಅದು ಬಂದರೆ ಏನು ಮಾಡಬೇಕು? ನಮ್ಮ ಸ್ಥಿತಿಯ ಅನುಸಾರ, ಸಮಯ ಅನುಸಾರ ಅದಕ್ಕೇನು ಮಾಡಬೇಕು? ವಿದಾಯಿ ಹೇಳಬೇಕಲ್ಲ. ಏನದು ಕರ್ಕೊಂಡು ಕೂಡೋದು? ಯಾರನ್ನು ಕರ್ಕೊಂಡು ಕೂಡ್ಬೇಕೀಗ? ನಾವ್ಯಾರನ್ನು ಕರ್ಕೊಂಡು ಕೂತೀವಿ? ಚೆಕ್ ಮಾಡ್ಕೋ. ಸದಾ ಸಾಥಿ ಯಾರಾಗಬೇಕೀಗ? ಆದರೆ ಈಗಿರೋರು ಯಾರು ಸದಾ ಸಾಥಿ? ಕ್ಷಣಕ್ಕೂ ಏನು ಮಾಡ್ತದೆ? ಬರ್ತೀನಿ ಅಂತದ. ಅವು ಸ್ಥೂಲದಲ್ಲಿ ತೋರಿಸ್ತಾರೆ ನೋಡ್ರಿ, ದೇವ್ವ ನಾ ಬರ್ತೀನಿ. ಈ ಮಾಯನೂ ಹಂಗೆ ಮಾಡತ್ತದ. ಅದಕ್ಕೆ ಹೇಳ್ತಾರೆ ಬಾಬಾ ಅಂಧಶ್ರದ್ಧಾ. ಮಾಯಾ ಆಯೇಗಿ ಜರೂರ್ ಲೇಕಿನ್ ಅಬ್ಕಿ ಸ್ಟೇಜ್ ಅನುಸಾರ, ಅದು ಬಂದೇ ಬರ್ತದೆ. ನಮ್ಮ ಸ್ಥಿತಿಯ ಅನುಸಾರವಾಗಿ, ಸಮಯ ಅನುಸಾರವಾಗಿ
विदाई लेनी चाहिए ना कि ऐसे रूप में आए, नमस्कार करने आए, अभी चलने की तैयारी नहीं करनी है. ಈಗೇನು ತಯಾರಿ ಮಾಡ್ಕೋಬೇಕಾಗಿದೆ? ಎಲ್ಲಿಗೆ ಹೋಗೋ ತಯಾರಿ ಮಾಡ್ಕೋಬೇಕಾಗಿದೆ? ಈಗೆಲ್ಲರೂ ಹೋಗಬೇಕು ಅಂತ ಮನಸ್ಸೊಳಗೆ ಬಂದ ಕೂಡಲೇ ಏನು ಮಾಡ್ತೀವಿ? ತಯಾರಿ ಮಾಡ್ಕೊಳ್ತೀವಲ್ಲ. ಹೆಂಗೆ ತಯಾರಿ ಮಾಡ್ಕೋತೀವಿ? ಈಗ ಭಾಳ ಚಳಿ ಇರ್ತದಲ್ಲ, ಅಂಥ ಪ್ರದೇಶಕ್ಕೆ ಹೋಗಬೇಕಾದ್ರೆ ಹಾಗೆ ತಯಾರಾಗ್ತೀವಿ. ಎಲ್ಲಿ ಬಿಸಿಲಿರ್ತದೆ ಅಲ್ಲಿ ಹೋಗಬೇಕಾದ್ರೆ ಅದೇ ಥರ ತಯಾರಾಗ್ತೀವಲ್ಲ. ಈಗ ನಾವೆಲ್ಲಿ ಹೋಗಬೇಕು? ಶಾಂತಿಧಾಮಕ್ಕೆ ಹೋಗಬೇಕು. ಶಾಂತಿಧಾಮಕ್ಕೆ ಹೋಗಬೇಕು ಅಂತಂದ್ರೆ ಹೆಂಗೆ ತಯಾರಾಗಿ ಹೋಗಬೇಕು? ಶಾಂತಾಗೆ ಹೋಗಬೇಕು. ಎಲ್ಲಿ ಪ್ಯಾಕಿಂಗ್ ಮಾಡ್ಕೋಬೇಕು? ಇಲ್ಲೇ ಪ್ಯಾಕಿಂಗ್ ಮಾಡ್ಕೋಬೇಕಲ್ಲ. ಅಲ್ಲಿ ಹೋಗಿ ಪ್ಯಾಕಿಂಗ್ ಮಾಡ್ಕೊಳಿಕ್ಕಾಗತ್ತೇನು? ಅದು ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, नमस्कार करने आए, अभी चलने की तैयारी नहीं करनी है. कुछ समय नमस्कार देखेंगे व चल पड़ेंगे. ಸ್ವಲ್ಪ ದಿನ ಅದಕ್ಕೇನು ಮಾಡೋದು? ವಿದಾಯಿ. ಎಲ್ಲಿ ತನಕ? ದ್ವಾಪರ ತನಕ ನೀ ಬರಬೇಡ, ನಿನ್ನ ಕೆಲಸ ಇಲ್ಲ, ನೀ ಹೋಗ್ಬೇಡ ಅಂತ ಹೇಳಬೇಕು. ಯಾರಿಗೆ? ಮಾಯೆಗೆ. ಶಕ್ತಿಯೋಂಕೋ ಸಭಿ ಅನುಭವ ಕರ್ನಾ, ಎಲ್ಲ ಶಕ್ತಿಗಳ ಅನುಭವ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. बाप दादा इसका भी त्याग कर यह भाग्य पांडवों और शक्तियों को वरदान में देते हैं. इसलिए शक्तियों की पूजा बहुत होती है. अभी से ही शक्तियों को भक्तों ने पुकारना शुरू कर दिया है. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲ ಶಕ್ತಿಗಳನ್ನು ಅನುಭವ ಮಾಡಬೇಕು. ಬಾಬಾ ಹೇಳ್ತಾರೆ ಎಲ್ಲವನ್ನ ತ್ಯಾಗ ಮಾಡಬೇಕು. ಭಾಗ್ಯ ಅಂತ ಹೇಳ್ತಾರೆ ಬಾಬಾ. ಯಹ ಭಾಗ್ಯ ಪಾಂಡವ और शक्तियों को वरदान में देते हैं. ಬಾಬಾ ಏನು ಮಾಡ್ತಾರೆ? ವರದಾನ ಕೊಡ್ತಾರೆ. ಏನು? ಎಲ್ಲ ಶಕ್ತಿಗಳ ಅನುಭವೀ ಭವ ಅಂಥೇಳಿ. ಆದ್ದರಿಂದ ಶಕ್ತಿಯರ ಪೂಜೆ ಜಾಸ್ತಿ ಇದೆ. ಅದಕ್ಕಾಗಿ ಹೊರಗಡೆ ಭಕ್ತರೇನು ಮಾಡ್ತಿದ್ದಾರೆ? ನಿಮಗೆ ಕರಿತಿದ್ದಾರೆ. ಈ 2-3 ದಿವಸದೊಳಗೆ ಕರೆದ್ರಿಲ್ಲ? ಎಷ್ಟು ಕರೆದ್ರು ನಿಮಗೆ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಭಿ ಸೇ ಹಿ ಶಕ್ತಿಯೋं को भक्तों ने पुकारना शुरू कर दिया. आवाज़ सुनना आता है? ಅವ್ರು ಕರೆದು ಕೇಳಿಸೋದು ಗೊತ್ತಾ ನಿಮಗೆ? ಕೇಳಿಸ್ತದೆ ಇಲ್ಲ ಅಂತ ಕೇಳ್ತಾರೆ ಬಾಬಾ. जितना आगे चलते जाएंगे उतना ऐसे अनुभव करेंगे जैसे कोई मूर्ति के आगे भक्त लोग धूप जलाते हैं, वह गुणगान करते हैं, वह प्रैक्टिकल खुशबू अनुभव करेंगे. ಬಾಬಾ ಹೇಳ್ತಾರೆ, ಯಾಕೆ ಹಚ್ತಾರೆ ಗೊತ್ತಾ? ದೀಪ ಅವೆಲ್ಲ ಅವ್ರಿಗೆ ದೇವಿ ದೇವತೆಗಳಿಗೆ ಹೋಗಿ ವಾಸನೆ ಬಡಿಲಿ ಅಂತ. ಗಂಟೆ ಯಾಕೆ ಬಾರಿಸ್ತಾರೆ? ನಮಗೆ ಕೇಳಿಸ್ಲಿ ಅಂತ. ಅವ್ರಿಗೆಲ್ಲ ನಮಗೆ ಕೇಳಿಸ್ಲಿ ಅಂತ. ಅದೆಲ್ಲ ಕೇಳಿಸ್ಲಿಕ್ಕತ್ತದೇನು? ಅದಕ್ಕೆ ಹೇಳ್ತಾರೆ, ಎದ್ದೇಳೋ ಮಂಜುನಾಥ ಅಂತ ಹಾಡ ಹೇಳಿಬಿಟ್ರು. ಅವನು ಮಲ್ಕೊಂಡಿದ್ದಾನ ಮಂಜುನಾಥ? ಅದಕ್ಕೆ ಹೇಳ್ತಾರೆ ಬಾಬಾ, ಇಷ್ಟೆಲ್ಲ ಗುಣಗಾನ ಮಾಡ್ತಾರೆ. प्रैक्टिकलನಲ್ಲಿ खुशबू अनुभव करेंगे और उनकी पुकार ऐसे अनुभव करेंगे जैसे सम्मुख पुकार रहे हैं. ನನ್ನ ಎದುರುಗಡೆ ಕೂತ್ಕೊಂಡು ನನ್ನನ್ನು ಕರೀತಿದ್ದಾರೆ ಅಂತ ಅನುಭವ ಆಗ್ತದೆ. ಯಾರಿಗೆ? ಯಾರು ತೀವ್ರ ಪುರುಷಾರ್ಥಿ ಇರ್ತಾರೋ. ಹೇಳಿದ್ರಲ್ಲ ಮೊನ್ನೆ ಆಯಿತು, ಜಾನಕಿ ದಾದಿ ಶರೀರ ಬಿಡೋಕ್ಕಿಂತ 1 ವರ್ಷ ಪೂರ್ವದಲ್ಲಿ ನನಗೆ ಲಂಡನ್ಗೆ ಹೋಗಬೇಕಾಗ್ಯದ. ಇವರೆಲ್ಲ ಬೇಡ, ಏಜ್ ಹೋಗೋದಲ್ಲ, ಅದು ಅಷ್ಟು ವಯಸ್ಸಾದ ಮೇಲೆ ಪರ್ಮಿಷನ್ ಇರೋದಿಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗೋಕ್ಕೆ. ಆದರೂ ಕೇಳಿಲ್ಲ, ಊಟ ಮಾಡೋದು ಬಿಟ್ಟರೆ 2-3 ದಿವಸ ನಾವು ಹೋಗೋಕ್ಕಿನೇ. ಯಾಕೆ? ಅವರು ಅಲ್ಲಿ ಸೇವೆ ಮಾಡಿ ಬಂದಿದ್ರಲ್ಲ ಲಂಡನ್ದಲ್ಲಿ, ಅವ್ರು ನನಗೆ ಕರೀಲಿಕ್ಕತ್ತಾರ, ನಾವು ಹೋಗೇಬೇಕು ಅಂತ ಅವ್ರಿಗೆ ಫೀಲ್ ಆಯಿತು, ಅನುಭವ ಮಾಡಿದ್ರು. ಹಂಗಾಗಬೇಕು ಅಂತಾರೆ ಬಾಬಾ. ಹೋಗೇ ಬಿಟ್ರು ಅವರು, ಕೇಳೇ ಇಲ್ಲ. ಮತ್ತು ಅದಕ್ಕೆ ಸ್ಪೆಷಲ್ ಪರ್ಮಿಷನ್ ತಗೊಂಡು ಇದನ್ನು ಮಾಡಿ ಕಳಿಸಿದ್ರಲ್ಲ, ಅದಕ್ಕೆ ಹೇಳ್ತಾರೆ ಬಾಬಾ, ಅದು ನಿಮಗೆ ಅನುಭವಕ್ಕೆ ಬರ್ತದೆ. ಜೈಸೆ दूरबीन द्वारा दूर का दृश्य कितना समीप आ जाता है. दूरबीन ಹಾಕೋತೀವಲ್ಲ, ಇಲ್ಲೇ ಸಮೀಪ ಕಾಣಿಸ್ತದಲ್ಲ, ನಮಗೆ ಹಂಗೆ ಅವ್ರು ಎಲ್ಲೋ ಕೂತು ಕರೀತಾರೆ, ನಮಗಿಲ್ಲೇ ಮುಂದೆ ಕರೀತಿದ್ದಾರೆ ಅಂತ ಅನುಭವ ಆಗ್ತದೆ. ವೈಸೆ ಹಿ ದಿವ್ಯ ಸ್ಥಿತಿ दूरबीन का कार्य करेगी. ಅದು ಯಾವಾಗ? ನಮ್ಮ ದಿವ್ಯ ಬುದ್ಧಿ ಸ್ವಚ್ಛ ಇರಬೇಕು, ಕ್ಲೀನ್ ಇರಬೇಕು, ಕ್ಲಿಯರ್. वैसे ही दिव्य स्थिति दूरबीन का कार्य करेगी. यही शक्तियों की स्मृति की सिद्धि होगी और इस अंतिम सिद्धि को प्राप्त होने के कारण शक्तियों के भक्त शक्तियों द्वारा रिद्धि सिद्धि की इच्छा करते हैं. ಈಗ ಹೊರಗಡೆನೂ ಭಕ್ತಿ ಮಾರ್ಗದಲ್ಲಿ ರಿದ್ಧಿ ಸಿದ್ಧಿ ಮಾಡ್ಕೊಳ್ಬೇಕು ಅಂದರೆ ಶಿವಬಾಬನ್ ಪೂಜೆ ಮಾಡಲ್ಲ. ಯಾರು ಪೂಜೆ ಮಾಡ್ತಾರೆ? ಶಕ್ತಿಯರನ್ನು, ದೇವಿ ದೇವತೆಗಳನ್ನು ಪೂಜೆ ಮಾಡೇ ರಿದ್ಧಿ ಸಿದ್ಧಿ ಮಾಡ್ಕೋತಾರೆ.
जैसे सन शोध फादर, वैसे ही रिटर्न में फादर का शो करते हैं। बाप दादा प्रत्यक्ष रूप में यह पाठ नहीं देखते, लेकिन शक्तियों और पांडवों का यह पाठ है। तो इतना वफादार और फरमानदार बनना है जो एक सेकंड भी, एक संकल्प भी फरमान के सिवाय न चले। ನಮ್ದು ಇಡೀ ಜೀವನ ಏನಿರಬೇಕು? ಶ್ರೀಮತ ಆಗಿರಬೇಕು ಅಂತಾರೆ ಬಾಬಾ. ಶ್ರೀಮತದ ಆಧಾರವಾಗೇ ನನ್ನ ಜೀವನ. ಒಂದು ಕ್ಷಣ, ಒಂದು ಸಂಕಲ್ಪನೂ ಕೂಡ ಏನಿರಬೇಕು? ಆಜ್ಞೆ ಬಿಟ್ಟು ಬೇರೆ ನಂದೇನು ಮಿಕ್ಸ್ ಮಾಡೋಂಗಿಲ್ಲ. इसको कहते हैं फरमान भव और वफादार. किसको कहते हैं? ಬಾಬಾ ಹೇಳ್ತಾರೆ, ಯಾರು ಕ್ಷಣ ಕ್ಷಣಕ್ಕೂ ಶ್ರೀಮತ್ ಮೇಲೆ ನಡೀತಾರೋ ಅವ್ರಿಗೆ ಫರ್ಮಾನ್ ಬರ್ದಾರ್, ಆಜ್ಞಾಧಾರಕರು. संपूर्ण वफादार वे कहलाएंगे जिसको संकल्पों में भी व स्वप्न में भी सिवाय बाप के और बाप के कर्तव्य व बाप की महिमा, बाप के ज्ञान के और कुछ भी दिखाई न दे. वफादार ಅಂತಂದ್ರೆ ಯಾರಿಗೆ ಹೇಳ್ತಾರೆ? ಏನು ಹೇಳಿದ್ರು ಬಾಬಾ? ಯಾರಿಗೆ ಹೇಳ್ತಾರಂತೆ? ಕನಸಿನಲ್ಲಿನೂ ತಂದೆನೇ ಇರಬೇಕು, ಕರ್ಮ ಮಾಡಿದರು ತಂದೆ ನೆನಪೇ ಇರಬೇಕು, ಮಹಿಮಾ ಮಾಡಿದರು ತಂದೆ ಮಹಿಮೆನೇ ಮಾಡಬೇಕು, ಜ್ಞಾನ ಹೇಳಿದರು ತಂದೆ ಜ್ಞಾನನೇ ಹೇಳಬೇಕು, ಕಾಣಿಸಿದ್ರು ಯಾರು ಕಾಣಿಸ್ಬೇಕು? ಬಾಬಾನೇ ಕಾಣಿಸ್ಬೇಕು. ಇವ್ರಿಗೇನು ಹೇಳ್ತಾರೆ? ವಫಾದಾರ್. ಬಾಬಾ ಹೇಳ್ತಾರೆ, ऐसे को संपूर्ण वफादार कहते हैं, एक बाप दूसरा न कोई. ಒಬ್ಬ ತಂದೆ ಬಿಟ್ಟರೆ ನನಗೇನು ತಲೆಗಿರಬಾರ್ದು. उसको कहते हैं संपूर्ण वफादार. ऐसे फरमान बरदार की प्रैक्टिकल चलन में परख क्या होगी? सच्चाई और सफाई. ಬಾಬಾ ಹೇಳ್ತಾರೆ, ಯಾರೋ ಆಜ್ಞಾಕಾರಿ ಮಕ್ಕಳ ಪ್ರಾಕ್ಟಿಕಲ್ ಚಲನ್ ಏನಾಗಿರ್ತದಂತಂದರೆ ಸಚ್ಚಾಯಿ ಸಫಾಯಿ. ಅದಕ್ಕೆ ಜಾನಕಿ ದಾದಿಗೆ ಒಂದು ಟೈಟಲ್ ಇದೆ, ಸಾದ್ಗಿ ಸಚ್ಚಾಯಿ ಸಫಾಯಿ. ಅವು ಮೂರು ಇದ್ದು ಅವ್ರ ಕಡೆ. ಅದಕ್ಕೆ ಏನಂತಾರೆ ಅವರು? ವಫಾದಾರ್, ಫರ್ಮಾನ್ದಾರ್. ಬಾಬಾ ಹೇಳ್ತಾರೆ, ಸಂಕಲ್ಪ ತಕ್ ಸಚ್ಚಾಯಿ ಅವ್ರ ಸಫಾಯಿ ಚಾಹಿಯೆ. ಸಂಕಲ್ಪದಲ್ಲಿ ಏನಿರಬೇಕು? ಸತ್ಯತನ ಇರಬೇಕು, ಸ್ವಚ್ಛ ಇರಬೇಕು. ನ ಸಿರ್ಫ್ ವಾಣಿ ತಕ್, ಬರೀ ಮಾತಲ್ಲಿ ಅಷ್ಟೇ ಸ್ವಚ್ಛ ಅಲ್ಲ, ಸಂಕಲ್ಪದಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. अपने आप को देखना है कि कहाँ तक वफादार और फरमानदार बने हैं. ನನ್ನನ್ನು ನಾನು ಚೆಕ್ ಮಾಡ್ಕೋಬೇಕು, ನಾನು ಎಷ್ಟು ಶ್ರೀಮತದ ಪ್ರಕಾರ ನಡೀತಾ ಇದ್ದೀನಿ. ಬಾಬಾ ಹೇಳ್ತಾರೆ, अगर एक संग सदा बुद्धि की लगन है तो अनेक संग का रंग लग नहीं सकता. ಬಾಬಾಂದು ಒಂದೇ ಒಂದು ಸಂಘ ನನ್ನ ಇತ್ತು ಅಂತಂದರೆ ಬೇರೆ ಯಾವ ಸಂಘ ಬಣ್ಣ ನನಗೆ ಹತ್ತುವುದಿಲ್ಲ. बुद्धि की लगन कम होने के कारण अनेक प्रकार के संग के आकर्षण अपने तरफ खींच लेते हैं. ಬಾಬಾ ಹೇಳ್ತಾರೆ, ಬುದ್ಧಿನಲ್ಲಿ ಬಾಬಾ ನೆನಪು ಕಡಿಮೆ ಆಗಿದ್ರೂ ಕಾರಣ ಏನಾಗ್ತದೆ? ಬೇರೆ ಸಂಘ, ಬೇರೆ ಆಕರ್ಷಣೆ ಬರ್ತದೆ. ಬಾಬಾ ಹೇಳ್ತಾರೆ, ಅದಕ್ಕೆ ತೋ ಔರ್ ಸಂಗ್ ತೋಡ್ ಏಕ್ ಸಂಗ್ ಜೋಡ್. ಬೇರೆಯವರ ಎಲ್ಲ ಸಂಘನ ಬಿಟ್ಟು ಒಬ್ಬ ತಂದೆಯ ಸಂಘ ಮಾತ್ರ ಮಾಡಬೇಕು. ಯಹ ಪೆಹಲಾ ವಾಯ್ದಾ ಹೇ. ಮೊದಲನೇ ಪ್ರಮಾಣ ಏನು? ನನ್ನ ಸಂಘ ಯಾರು? ನನ್ನ ಸಂಗಿ ಯಾರು? ಬಾಬಾ. ಮೈ ಈಶ್ವರ್ಯ ಸಂಗಿ ಹೂ. ನಾನು ಯಾರ ಸಂಗಿ ಆಗಿದ್ದೀನಿ? ಪರಮಾತ್ಮನ ಸಂಗಿ. ಇನ್ಕೋ ಹಿ ಸಂಪೂರ್ಣ, ಬಾಬಾ ಹೇಳ್ತಾರೆ, उस वायदे को निभाना इनको ही संपूर्ण वफादार कहा जाता है. ಬಾಬಾಗೆ ನಾವೇನು ಪ್ರಮಾಣ ಮಾಡಿದ್ದೀವೋ ಅದನ್ನು ನಿಭಾಯಿಸಬೇಕು. ಅದಕ್ಕೆ ಏನು ಹೇಳ್ತಾರೆ? ಸಂಪೂರ್ಣ ಆಜ್ಞಾಕಾರಿ. ಸಮझा? ತಿಳಿತಾ? अच्छा, ಓಂ ಶಾಂತಿ.